ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಒಂದು ಬೈಕ್ ವಾಷರ್ನ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸಿಕೊಡ್ತೇನೆ. ಗೈಸ್, ಇದನ್ನು ಆಲ್ರೆಡಿ ನಾನೊಂದು ಮಂತಲ್ಲಿ 4 ಟೈಮ್ ಯೂಸ್ ಮಾಡಿದ್ದೇನೆ. ಯೂಸ್ ಮಾಡಿ ನಾನು ನಿಮಗೆ ಅದರ ರಿಸಲ್ಟನ್ನು ಇವತ್ತು ಡೈರೆಕ್ಟಾಗಿ ತೋರಿಸಿಕೊಡ್ತಾ ಇದ್ದೇನೆ. ಅಗಾರೋ ಬೈಕ್ ವಾಷರ್ನಿಂದ ನಾವೀಗ ಈ ಬೈಕನ್ನು ವಾಶ್ ಮಾಡ್ತಿದ್ದೇವೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದರ ಹೆಸರು ಬಂದುಬಿಟ್ಟು ಅಗಾರು ಅಂತ. ಇದರಲ್ಲಿ 9 ವೆರೈಟಿ ಆಕ್ಸಸರೀಸ್ ಬರ್ತದೆ. ಇದು ಫಾರ್ಮ್ ಬಾಟಲ್ 350 ml ಇದೊಂದು ಫಾರ್ಮ್ ಬಾಟಲ್ ಬರ್ತದೆ ನಿಮಗೆ. ಅದಾದಮೇಲೆ ಒಂದು ಗನ್ ಬರ್ತದೆ. ಅದಾದಮೇಲೆ ಒಂದು ಇನ್ಲೈಟ್ ಕನೆಕ್ಟರ್ ಬರುತ್ತೆ, ಇನ್ನೊಂದು ಟ್ಯಾಪ್ ಕನೆಕ್ಟರ್, 2 ರೀತಿಯ ಕನೆಕ್ಟರ್ ಬರ್ತದೆ. ಒಂದು ಎಕ್ಸ್ಟೆನ್ಷನ್ ರಾಡ್ ಬರ್ತದೆ, ಗನ್ನಿಗೆ ಇದು ಫಿಕ್ಸ್ ಮಾಡಲಿಕ್ಕೆ ಎಕ್ಸ್ಟೆನ್ಷನ್ ರಾಡ್ ಬರ್ತದೆ. ಮತ್ತೊಂದು ಇನ್ಲೈಟ್ ಪೈಪ್ ಬರ್ತದೆ. ಅದಾದಮೇಲೆ 8 ಮೀಟರ್ ಲೆಂತ್ ಇರೋಂಥ ಒಂದು ಔಟ್ಲೆಟ್ ಕೇಬಲ್ ಬರ್ತದೆ. ಇದು ಬಕೆಟ್ ಫಿಲ್ಟರ್ ಒಂದು ಬರ್ತದೆ. ಬಕೆಟಿಗೆ ಅಟ್ಯಾಚ್ ಮಾಡೋದಾದರೆ ಇದು ಫಿಲ್ಟರನ್ನು ಯೂಸ್ ಮಾಡ್ಬೋದು. ಇದನ್ನೀಗ ಯಾವ ರೀತಿ ನಾನು ಕನೆಕ್ಟ್ ಮಾಡೋದು ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸ್ತೇನೆ. ಇನ್ನೊಂದು ಥರ್ಡ್ ಕನೆಕ್ಟರ್ ಆಲ್ರೆಡಿ ನಾನು ಇನ್ಲೈಟಿಗೆ ಕನೆಕ್ಟ್ ಮಾಡಿದ್ದೇನೆ. ಇದರಲ್ಲಿ ನೋಡಿ, ಇದು ಆನ್ ಆಫ್ ಸ್ವಿಚ್ಚು, ಮತ್ತು ಇದು ಮೀಟ್ರ್ ಬೋರ್ಡು, ಇದು ಔಟ್ಲೆಟ್ ಕನೆಕ್ಟ್ರು, ಇದು ಇನ್ಲೆಟ್ ಕನೆಕ್ಟ್ರ್. ಇದು ನಿಮಗೆ 1800 ವ್ಯಾಟ್ ಬರ್ತದೆ ಈ ಮೋಟ್ರು. ಮೊಬೈಲ್ ಫೋನ್ಗಳಲ್ಲಿ ಯಾವ ರೀತಿಯ ವಾಟರ್ ಪ್ರೊಟೆಕ್ಷನ್ ಅನ್ನು ಕೊಡ್ತಾರೆ, ಅದೇ ರೀತಿ ಇದರಲ್ಲಿ IPX7 ಅನ್ನು ಕೊಟ್ಟಿದ್ದಾರೆ. ಯೂಸ್ ಮಾಡಬೇಕಾದ್ರೆ ನೀರು ಇದ್ರ ಮೇಲೆ ಬಿದ್ದರೆ ಹಾಳಾಗೋದಿಲ್ಲ. ಈ ಅಗಾರು ಬೈಕ್ ವಾಷರ್ ಕಮ್ ಕಾರ್ ವಾಷರ್ ಏನಿದೆ, ಇದಕ್ಕೆ 1 year ವ್ಯಾರಂಟಿ ಬರ್ತದೆ ನಿಮಗೆ. ಇದನ್ನೀಗ ಫುಲ್ ಡೀಟೇಲ್ ಆಗಿ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ಇದರಲ್ಲಿ ಈಗ ಔಟ್ಲೆಟ್ ಪೈಪ್ ಯಾವುದು, ಇನ್ಲೈಟ್ ಪೈಪ್ ಯಾವುದು ಅಂತ ಸುಲಭವಾಗಿ ಕಂಡುಹಿಡಿಯೋ ಒಂದು ವಿಧಾನ ಅಂತೇಳಿ, ಇದು ಆನ್ ಆಫ್ ಸ್ವಿಚ್ ಇದೆಯಲ್ಲ, ಇದರ ಎದುರಲ್ಲಿ ಬರೋದು ಮತ್ತು ಯಾವುದು ನೇಮ್ ಇದು ಇದೆಯಲ್ಲ, ಇದ್ರ ಎದುರು ಬರೋದು ಇದು ಔಟ್ಲೆಟ್ ಪೈಪು, ಅದರದ್ದು ಅಪೋಸಿಟ್ ಬರೋದು ಇನ್ಲೈಟ್ ಪೈಪು. ನೋಡಿ, ಸ್ವಿಚ್ಚಿದ್ದು ಎದುರುಗಡೆ ಬರೋದು ಔಟ್ಲೆಟ್ ಪೈಪು, ಸ್ವಿಚ್ಚಿದ್ದು ಅಪೋಸಿಟ್ ಬರೋದು ಇನ್ಲೆಟ್ ಪೈಪು. ಇದು ನಿಮ್ಮದು ಟ್ಯಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಟ್ಯಾಪಿಗೆ ಕನೆಕ್ಟ್ ಮಾಡಿದ್ರೆ ಟ್ಯಾಪಿಗೆ ಕನೆಕ್ಟ್ ಮಾಡ್ಬೋದು, ಇಲ್ಲ ಬಕೆಟಿಗೆ ಕನೆಕ್ಟ್ ಮಾಡೋದಾದರೆ ಬಕೆಟಿಗೆ ಕನೆಕ್ಟ್ ಮಾಡ್ಬೋದು. ಇದು ಇನ್ಲೆಟ್ ಪೈಪು. ಇದು ನಿಮಗೆ ಟ್ಯಾಪಿಗೆ ಕೂಡ ಕನೆಕ್ಟ್ ಮಾಡ್ಬೋದು, ಮತ್ತು ಇದಕ್ಕೆ ಡೈರೆಕ್ಟ್ ಇದು ಕನೆಕ್ಟ್ ಮಾಡ್ಬೋದು. ಅದು ಕನೆಕ್ಟ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಥ್ರೆಡ್ ಒಂದು ಬೇಕು, ಇನ್ಲೈಟ್ ಕನೆಕ್ಟರ್ ಇದು. ಇದನ್ನು ಡೈರೆಕ್ಟ್ ಇಲ್ಲಿ ಥ್ರೆಡ್ ಮಾಡಬೇಕು. ಈ ರೀತಿ ಥ್ರೆಡ್ ಮಾಡಬೇಕು. ಥ್ರೆಡ್ ಮಾಡಿ ಟೈಟ್ ಮಾಡಬೇಕು. ಸ್ವಲ್ಪ ಲೂಸ್ ಇದ್ದರೆ ನಿಮಗೆ ವಾಟರ್ ಔಟ್ಸೈಡ್ ಪಾಸ್ ಆಗ್ತದೆ, ಪ್ರೆಷರ್ ಸಿಗೋದಿಲ್ಲ. ಟೈಟ್ ಮಾಡಿ ಆದಮೇಲೆ ಇದಿದೆಯಲ್ಲ, ಇದನ್ನು ಈ ರೀತಿ ಲಾಕ್ ಮಾಡಬೇಕು. ಫುಲ್ ಲಾಕ್ ಆದಮೇಲೆ ಇದನ್ನು ಈ ರೀತಿ ತಿರುಗಿಸಿ ಫುಲ್ ಇದನ್ನು ಟೈಟ್ ಮಾಡಬೇಕು. ಇಲ್ಲದಿದ್ದರೆ ಏರಿದ್ದು ಪ್ರೆಷರಿಗೆ ವಾಟ್ರ್ ಔಟ್ಸೈಡ್ ಬರ್ತದೆ. ಇದೀಗ ಫುಲ್ ಟೈಟ್ ಆಗಿದೆ. ಇದು ಟೈಟ್ ಆದಮೇಲೆ ಇದರ ಕ್ಯಾಪ್ ಇದೆ, ಈ ರೀತಿ ರಿಮೂವ್ ಮಾಡಬೇಕು. ಇದನ್ನು ಇಲ್ಲಿ ಪ್ರೆಸ್ ಮಾಡಿ ಆಮೇಲೆ ಇದನ್ನು ಥ್ರೆಡ್ ಮಾಡಬೇಕು. ಈ ರೀತಿ ಥ್ರೆಡ್ ಮಾಡಬೇಕು. ಈಗ ಟೈಟ್ ಆಗಿದ್ದು. ಇದು ಬಕೆಟಿಗೆ ಹಾಕುವಂಥದ್ದು. ಇದರಲ್ಲಿ ನಿಮಗೆ ಈ ರೀತಿ ಮೆಶ್ ಬರ್ತದೆ. ಮೆಶ್ ಯಾಕಂತ ಹೇಳಿದರೆ ಕಸ ಎಲ್ಲ ಒಳಗೋದ್ರೆ ಮೋಟರ್ ಸ್ಟ್ರಕ್ ಆಗ್ತದೆ. ಸೊ ಅದಕ್ಕೆ ಇದು ಒಳಗಡೆ ಕಸ ಎಲ್ಲ ಹೋಗೋದಾಗಿ ಪ್ರಿವೆಂಟ್ ಮಾಡ್ತದೆ. ಇದನ್ನು ಈ ರೀತಿ ಪ್ರೆಸ್ ಮಾಡಿ ಫಿಟ್ ಮಾಡಬೇಕು. ಇದೀಗ ಫಿಟ್ ಆಗಿದೆ. ಇದು ಎಕ್ಸ್ಟೆನ್ಷನ್ ರಾಡು ಗನ್ನಿಗೆ ಫಿಟ್ ಮಾಡುವಂಥದ್ದು. ಈ ರೀತಿ ಥ್ರೆಡ್ ಮಾಡಬೇಕು. ನೀರೆಲ್ಲ ಕೆಳಗೆ ಬೀಳ್ತಾ ಉಂಟು. ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದೆಯಲ್ಲ, ಹಾಗಾಗಿ ನೀರು ಕೆಳಗೆ ಬೀಳ್ತಾ ಉಂಟು. ಇದು ಔಟ್ಲೆಟ್ ಪೈಪ್ ಈ ರೀತಿ ಪ್ರೆಸ್ ಮಾಡಿ ಆಮೇಲೆ ಇದನ್ನು ಥ್ರೆಡ್ ಮಾಡಬೇಕು. ಇದೀಗ ಟೈಟ್ ಆಗಿದೆ.
ಇದು ನೋಡಿ ಈ ರೀತಿ ಬರ್ತದೆ. ಇದನ್ನು ಇದರೊಳಗಡೆ ಪ್ರೆಸ್ ಮಾಡಬೇಕು, ಫುಲ್ ಲಾಕ್ ಆಗ್ತದೆ. ಲಾಕ್ ಆದಮೇಲೆ ನಿಮಗೆ ಒಂದು ಈ ರೀತಿ ಗ್ಯಾಪ್ ಕಾಣೋದಿಲ್ಲ. ಅದಾದಮೇಲೆ ಇದನ್ನು ಥ್ರೆಡ್ ಮಾಡಬೇಕು ಇಲ್ಲಿ ಟೈಟ್ ಆಗೋ ಹಾಗೆ. ಇದು ಫೋಮ್ ಬಾಟಲ್. ಇದೀಗ ಫೋಮ್ ಬಾಟಲಿಗೆ ಫಿಲ್ ಮಾಡ್ತೇನೆ. ಶಾಂಪೂನ ಇದರಲ್ಲಿ ಈ ರೀತಿ ಹಾಕಬೇಕು. ಮತ್ತು ಯಾವುದೇ ರೀತಿ ಬೈಕ್ ಫಾರ್ಮ್ ಇದ್ದಲ್ಲಿ ಅದನ್ನು ಇದಕ್ಕೆ ಯೂಸ್ ಮಾಡ್ಬೋದು. ಅದಾದಮೇಲೆ ಇದರಲ್ಲಿ ಈಗ ವಾಟರ್ ಫಿಲ್ ಮಾಡಬೇಕು. ಸ್ವಲ್ಪ ಗ್ಯಾಪ್ ಇರುವ ಹಾಗೆ ಫಿಲ್ ಮಾಡಬೇಕು. ಇದರಲ್ಲಿ ಒಂದು ಲಾಕ್ ಉಂಟು ನೋಡಿ, ಈ ರೀತಿ. ಇದನ್ನು ಲಾಕಿಗೆ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆಗ್ತದೆ. ಇದು ಈ ರೀತಿ ಇಟ್ಟರೆ ನಿಮಗೆ ಸ್ವಲ್ಪ ಓಪನ್ ಮಾಡಿ ಇಟ್ಟರೆ ಸ್ಪೀಡ್ ಕಮ್ಮಿ ಇರ್ತದೆ. ಇದು ಹೀಗೆ ಫುಲ್ಲು ಓಪನ್ ಮಾಡಿದರೆ, ಈ ರೀತಿ ಟರ್ನ್ ಮಾಡಿ ಫುಲ್ಲು ಓಪನ್ ಮಾಡಿದರೆ ಫುಲ್ಲು ಫೋರ್ಸಲ್ಲಿ ಬರ್ತದೆ. ಆವಾಗ ನಿಮ್ಮದು ಒಂದು ವೇಳೆ ಸ್ಕಿನ್ನಿಗೆಲ್ಲ ಟಚ್ ಆದರೆ ಸ್ಕಿನ್ ಕಟ್ಟಾಗಿ ಹೋಗ್ತದೆ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರ್ತದೆ ನಿಮಗೆ ಈ ರೀತಿ. ಈಗ ಇದನ್ನು ಈ ಫೋಮ್ ಬಾಟಲನ್ನು ಸ್ವಲ್ಪ ಶಾಂಪು ಹಾಕಿದಲ್ಲ ಅದನ್ನು ಶೇಕ್ ಮಾಡಬೇಕು. ಅದಾದಮೇಲೆ ಇದನ್ನು ಈ ರೀತಿ ಫಿಕ್ಸ್ ಮಾಡಬೇಕು. ಇದೀಗ ಲಾಕ್ ಆಯಿತು. ಲಾಕ್ ಆದಮೇಲೆ ನಿಮಗೆ ಒಂದು ಸೌಂಡ್ ಬರ್ತದೆ. ಈಗ ಲಾಕ್ ಆಗಿದೆ. ಇದನ್ನು ಈ ಗನ್ನಿಗೆ ಟೈಟ್ ಮಾಡಬೇಕು ಈ ರೀತಿ. ಇದೀಗ ಫುಲ್ ಟೈಟ್ ಆಗಿದೆ. ನೋಡಿ ಇವಾಗ ಎಲ್ಲ ಫಿಕ್ಸ್ ಆಗಿದೆ. ಇನ್ಲೆಟ್ ಕೂಡ ಫಿಕ್ಸ್ ಆಗಿದೆ, ಔಟ್ಲೆಟ್ ಪೈಪ್ ಕೂಡ ಫಿಕ್ಸ್ ಆಗಿದೆ. ಇದು ಒಂದು ಬಂದು ಈ ರೀತಿ ಇನ್ಲೆಟಿಗೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಇದು ಸ್ವಲ್ಪ ಲೂಸ್ ಆಗ್ತದೆ. ಇಲ್ಲಿ ಈ ರೀತಿ ಪ್ರೆಸ್ ಮಾಡಿ ಕನೆಕ್ಟ್ ಮಾಡೋದು. ಇದು ಇಲ್ಲಿ ಲೂಸ್ ಆಗಿ ಇಲ್ಲಿ ವಾಟರ್ ಔಟ್ ಫ್ಲೋ ಆಗ್ತದೆ, ಪ್ರೆಷರ್ ಸಿಕ್ಕುವುದಿಲ್ಲ. ಸೊ ಅದಕ್ಕೆ ಇದು ನಾನು ಕನೆಕ್ಟ್ ಮಾಡಲಿಲ್ಲ. ಈಗ ಡೈರೆಕ್ಟ್ ಇದನ್ನು ಇದರೊಳಗೆ ಈ ರೀತಿ ಹಾಕಬೇಕು. ಔಟ್ಲೆಟ್ ಪೈಪನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಆದಮೇಲೆ ನೋಡಿ ಈ ರೀತಿ ಸ್ವಿಚ್ ಆದಮೇಲೆ ಈ ರೀತಿ ಸ್ಟಾರ್ಟ್ ಆಗ್ತದೆ. ಇದೀಗ ಆಫಲ್ಲಿ ಉಂಟು, ಇದೀಗ ಆನ್ ಆಯಿತು. ನೋಡಿ ಮಿಷಿನ್ ರನ್ ಆಗ್ತಾ ಉಂಟು. ಇದು ಗನ್ ಬಟನ್. ಈ ರೀತಿ ಸ್ವಲ್ಪ ಟೈಮ್ ತಗೊಳ್ತದೆ. ಇದು ಫುಲ್ಲು ಪ್ರೆಷರ್ ಬಿಲ್ಡ್ ಆಗಲಿಕ್ಕೆ, ಇನ್ಸೈಡ್ಗೆ ಪೈಪ್ ಒಳಗಡೆ ಪ್ರೆಷರ್ ಬಿಲ್ಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ ಈ ರೀತಿ ಫೋಮ್ ಫುಲ್ ಅಪ್ಲೈ ಮಾಡಬೇಕು. ಇದು ಯಾವುದು ಕುಟ್ಟೆ ಶಾಂಪು ಜಾಸ್ತಿ ನೊರೆನೇ ಆಗ್ತಾ ಇಲ್ಲ. ಇದರಲ್ಲಿ ನೋಡಿ ಇದೀಗ ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ಇದಾಗ್ತದೆ. ಆಟೋಮ್ಯಾಟಿಕ್ ಇದು ಕಟ್ ಆಫ್ ಆಗ್ತದೆ. ಈ ರೀತಿ ಬಿಟ್ಟರೆ ಕಟ್ ಆಫ್ ಆಗ್ತದೆ. ಆನ್ ಮಾಡಿದರೆ ಈ ರೀತಿ ಹೋಗ್ತದೆ. ಈಗ ಫುಲ್ ಈ ರೀತಿ ಫುಲ್ ಫೋಮ್ ಸ್ಪ್ರೇ ಮಾಡುವ. ಈ ರೀತಿ ಫುಲ್ ಫೋಮ್ ಅಪ್ಲೈ ಮಾಡುವ. ಈ ರೀತಿ ಫುಲ್ ಫೋಮ್ ಅಪ್ಲೈ ಮಾಡಿದ್ಮೇಲೆ ಇಲ್ಲೊಂದು ಕ್ಲಿಪ್ ಥರ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ಒತ್ತಿ ರಿಮೂವ್ ಮಾಡಬೇಕು. ಈಗ ಫೋಮ್ ರಿಮೂವ್ ಆಯಿತು. ಕಟ್ ಮಾಡಿ ಫೋಮ್ ಅಪ್ಲೈ ಮಾಡಿ ಈಗ 1 ನಿಮಿಷ ಆಗಿದೆ. ಈಗ ವಾಶ್ ಮಾಡುವ. ಅದೇ ನಿಮಗೆ ಈ ರೀತಿ ಫುಲ್ ಕ್ಲೋಸಿಂಗ್ ಮಾಡಿದರೆ ಈ ರೀತಿ ಹೋಗ್ತದೆ. ಈ ರೀತಿ ಫುಲ್ ಎಡ್ಜಿಗೆಲ್ಲ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ. ಫೋಮ್ ಥರ ಮಾತ್ರ ಹೋಗ್ತದೆ. ಇವಾಗ ನೋಡಿ ಈ ರೀತಿ ಎಲ್ಲ ಎಡ್ಜ್ ಪಾರ್ಟ್ ಇರ್ತಲ್ಲ, ಅದಕ್ಕೆ ನೀವು ಫುಲ್ ಕ್ಲೋಸಿಂಗ್ ಇಟ್ಟರೆ ಆಗೋದಿಲ್ಲ. ಹೀಗೆ ಓಪನ್ ಇಡಬೇಕು. ಸ್ವಲ್ಪ ಜಾಸ್ತಿ ಓಪನ್ ಮಾಡಬೇಡಿ. ಈ ರೀತಿ ಸ್ವಲ್ಪ ಓಪನ್ ಇಟ್ಟರೆ ಪಾಯಿಂಟ್ ಪ್ರೆಷರಲ್ಲಿ ಹೋಗ್ತದೆ. ನೋಡಿ ಈ ರೀತಿ ಆವಾಗ ಇಲ್ಲಿ ಇನ್ಸೈಡ್ ಡಸ್ಟ್ ಎಲ್ಲ ಇರೋದು ಹೋಗ್ತದೆ. ಪ್ರೆಷರ್ ಬಿಲ್ಡ್ ಆಗಿ ಸ್ಪ್ರೇ ಮಾಡಬೇಕಾದ್ರೆ ಕೈ ಸ್ವಲ್ಪ ಹಿಂದೆ ಹೋಗ್ತದೆ.
ಆಫ್ಟರ್ ವಾಶ್ ಆದಮೇಲೆ ಬೈಕ್ ಯಾವ ರೀತಿ ಕಾಣಿಸ್ತದೆ ನೋಡಿ, ಫುಲ್ಲು ವಾಶ್ ಆಗಿದೆ. ಇದು ಕಮರ್ಷಿಯಲ್ ಪರ್ಪಸ್ಗೆ ನಿಮ್ಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ಮನೆಯದ್ದು ನಿಮ್ಮ ಮನೆಯ ಕಾರ್ ಬೈಕ್ ವಾಶ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಪರ್ಪಸ್ ಅಂದರೆ ನಿಮಗೆ ಇದು 15ರಿಂದ 20 ನಿಮಿಷ ಮಾತ್ರ ರನ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ರನ್ ಮಾಡಿದರೆ ಹೀಟ್ ಆಗ್ತದೆ, ಹೀಟ್ ಆಗಿ ಕಟ್ ಆಫ್ ಆಗ್ತದೆ. ಇದು ಈ ಅಗಾರು ಬೈಕ್ ವಾಷರ್ನ ವಾಟರ್ ಪ್ರೆಷರ್ ನಿಮಗೆ ಯಾವ ರೀತಿ ಉಂಟು ಅಂತ ನಾನೀಗ ನಿಮಗೆ ಥರ್ಮಕೋಲಿಗೆ ಹಿಡಿದು ತೋರಿಸ್ತೇನೆ ನೋಡಿ. 120 ಬಾರ್ ಪ್ರೆಷರ್ ಉಂಟು ಇದರಲ್ಲಿ ನೋಡಿ. ಚಿಕ್ಕ ನೆಲದ ಮೇಲೆ ಇಟ್ಟು ತೋರಿಸ್ತೇನೆ ನೋಡಿ. ನೋಡಿ ವಾಟರ್ ಪ್ರೆಷರಿಗೆ ಥರ್ಮಕೋಲ್ ಫುಲ್ ಪೀಸ್. ಇದನ್ನು ಈ ರೀತಿ ನಿಮ್ಮ ಮನೆಯ ಟೈಲ್ಸಿ ಕೂಡ ವಾಶ್ ಮಾಡಲಿಕ್ಕೆ ಯೂಸ್ ಮಾಡಿ. ಇದರಲ್ಲಿ ಹಿಡಿದ್ರೆ ನೋಡಿ ಫುಲ್ ನಿಮಗೆ ಪಾಚಿ ಏನು ಕಾಣಿಸ್ತಾ ಇದೆ, ಆ ಪಾಚಿ ಎಲ್ಲ ವಾಶ್ ಆಗ್ತದೆ ಫುಲ್. ನೋಡಿದರೆ ಇಲ್ಲಿ ಇರುವಂಥ ಈಗ ಪಾಚಿ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಬೈಕೆಲ್ಲ ವಾಶ್ ಮಾಡಿ ಆಯಿತು. ಇದನ್ನು ಆಫ್ ಮಾಡುವ. ಈಗ ಮೋಟ್ರು ಆಫ್ ಆಗಿದೆ, ಹೀಟೇನು ಆಗೋದಿಲ್ಲ. ಇದರ ಪ್ರೈಸ್ ಬಂದು ಅಮೆಝಾನಲ್ಲಿ 4500 5000 ತನಕ ಬರ್ತದೆ. ಯಾರೆಲ್ಲ ಮನೆಯಲ್ಲಿ ಬೈಕ್ ಮತ್ತು ಕಾರನ್ನು ಇಟ್ಕೊಂಡು ಒಂದು ವಾಶ್ ಮಾಡಲಿಕ್ಕೆ ಒಂದು ಅದ್ಭುತವಾದ ಮಿಷಿನನ್ನು ಹುಡುಕ್ತಾ ಇದ್ದರೆ ನೀವು ಇದಕ್ಕೆ ಹೋಗ್ಬೋದು. ನನ್ನ ಪ್ರಕಾರ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಬೈಕ್ ವಾಷರ್ಗಳು ಸಿಗ್ತದೆ. ಅದರಲ್ಲಿ ನಿಮಗೆ ಬ್ಯಾಟ್ರಿ ಕೂಡ ಸಿಗ್ತದೆ ಮತ್ತು ಎಲೆಕ್ಟ್ರಿಕ್ ಕೂಡ ಸಿಗ್ತದೆ. ಬ್ಯಾಟ್ರಿಯಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್ ಇರೋದಿಲ್ಲ, ನೀವು ಅಮೌಂಟ್ ಕೊಟ್ಟು ವೇಸ್ಟ್ ಆಗ್ತದೆ. ನಿಮಗೆ ಮೇನ್ಲಿ ಬೈಕ್ ವಾಷಿಂಗಲ್ಲಿ ಅಥವಾ ಕಾರ್ ವಾಷಿಂಗಲ್ಲಿ ಪ್ರೆಷರ್ ಇರಬೇಕು. ಇನ್ಸೈಡ್ ನಿಮ್ಮ ಬೋಲ್ಟು ಅದರಲ್ಲೆಲ್ಲ ಡಸ್ಟ್ ಕೂತಿದ್ರೆ ಇಲ್ಲ ಮಡ್ ಕೂತಿದ್ರೆ ಅದು ರಿಮೂವ್ ಆಗಬೇಕಾದ್ರೆ ಬೈಕ್ ವಾಷರ್ ಏನಿರ್ತದೆ ಅದರಲ್ಲಿ ಪ್ರೆಷರ್ ಬೇಕು, ವಾಟ್ರಲ್ಲಿ ಪ್ರೆಷರ್ ಬೇಕು. ಯಾರಿಗೆಲ್ಲ ಒಂದು 5000 ಒಳಗಡೆ ಒಂದು ಒಳ್ಳೆಯ ಬೈಕ್ ವಾಷರ್ನ ನೀವು ನೋಡ್ತಾ ಇದ್ದರೆ ಅವರು ಇದಕ್ಕೆ ಹೋಗ್ಬೋದು. ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಇಂಟ್ರೆಸ್ಟ್ ಇದ್ದವರು ಇದನ್ನು ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.